ಇವತ್ತು ಕೂಡ ಸಿಎಂ ಸಿದ್ದರಾಮಯ್ಯ ಮೇಲೆ ಎಫ್ಐಆರ್ ದಾಖಲಾಗುವುದು ಡೌಟು ಅನ್ನುವಂಥ ಒಂದು ಮಾಹಿತಿ ಇದೆ. ಸಿಆರ್ಪಿಸಿಯಲ್ಲಿ ಕೇಸ್ ಹಾಕಬೇಕಾ ಇಲ್ಲ ಬಿಎನ್ಎಸ್ಎಸ್ ನಲ್ಲಿ ಎಫ್ಐಆರ್ ಹಾಕಬೇಕಾ ಈ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಸೊ ಕೋರ್ಟ್ ಐಪಿಸಿ ಸೆಕ್ಷನ್ ಹೇಳಿರೋದ್ರಿಂದ ಇದರಲ್ಲಿ ಕೇಸ್ ಮಾಡಬೇಕಾ? ಮೈಸೂರು ಲೋಕಾಯುಕ್ತ ಪೊಲೀಸರಿಗೆ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಏನು ಮಾಡೋದು ಇವಾಗ? ಯಾವ್ದ್ರ ಅಡಿಯಲ್ಲಿ ಕೇಸ್ ಹಾಕೋದು? ಹೇಗೆ ಕೇಸ್ ದಾಖಲಿಸಿಕೊಳ್ಳೋದು? ಸೊ ಮೈಸೂರು ಲೋಕಾಯುಕ್ತ ಪೊಲೀಸರಿಗೆ ಇದೇ ಕನ್ಫ್ಯೂಷನ್ ಇವಾಗ. ಅವ್ರ ಮುಂದೆ ಇರೋ ಒಂದು ದೊಡ್ಡ ಸವಾಲಿದು. ಎಫ್ಐಆರ್ ದಾಖಲಿಸೋಕೆ ಲೋಕಾಯುಕ್ತ ಎಡಿಜಿಪಿ ಸಲಹೆ ಕೇಳಿದ ಎಸ್ಪಿ. ಮೇಲಾಧಿಕಾರಿಗಳ ನಿರ್ದೇಶನದ ಬಳಿಕವಷ್ಟೇ ಎಫ್ಐಆರ್ ಅನ್ನ ದಾಖಲು ಮಾಡುವಂತ ಸಾಧ್ಯತೆ ಇದೆ. ಯಾವ ಕಾಯ್ದೆ ಅಡಿ ದೂರು ದಾಖಲಿಸಬೇಕು ಅಂತ ಎಸ್ಪಿ ಪತ್ರವನ್ನು ಬರೆದಿದ್ದಾರೆ. ಎಸ್ಪಿ ಉದೇಶ್ ಅವರಿಂದ ಎಡಿಜಿಪಿಗೆ ಪತ್ರವನ್ನ ಬರೆಯಲಾಗಿದೆ. ಕೋರ್ಟ್ ಏನೋ ಆದೇಶ ನೀಡಿದೆ. ಬಟ್ ಇವ್ರಿಗೆ ಕನ್ಫ್ಯೂಷನ್ಸ್ ಏನು ಇವಾಗ ಅಂತಂದರೆ, ಸದ್ಯದ ಮಟ್ಟಿಗೆ ನಾವು ಈ ಸಿಆರ್ಪಿಸಿಯಲ್ಲಿ ಕೇಸ್ ದಾಖಲಿಸಬೇಕೋ ಅಥವಾ ಬಿಎನ್ಎಸ್ಎಸ್ನಲ್ಲಿ ಎಫ್ಐಆರ್ ಅನ್ನು ಹಾಕಬೇಕಾ ಅಂತ ಆ ಕಾರಣಕ್ಕಾಗಿ ಅವರ ಮೇಲಾಧಿಕಾರಿಗಳಿಗೆ ಅವ್ರ ಪತ್ರವನ್ನು ಬರೆದಿದ್ದಾರೆ. ನಾವೀಗೇನು ಮಾಡಬೇಕು, ಯಾವ ಥರ ಕೇಸನ್ನು ಹಾಕಬೇಕು, ಯಾವ ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಿಸಬೇಕು, IPC ಸೆಕ್ಷನ್ ಹೇಳಿರೋದ್ರಿಂದ ನಾವು ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಇದೆ. ಸೊ ಆ ಕಾರಣಕ್ಕಾಗಿ ಅವರು ಕನ್ಫ್ಯೂಸ್ ಬೇರೆ ಆಗ್ಬಿಟ್ಟಿದ್ದಾರೆ, ಏನು ಮಾಡೋದು ಈಗ ಅಂತ. ಇನ್ನೊಂದು ಕಡೆಯಲ್ಲಿ ಎಫ್ಐಆರ್ ದಾಖಲಾಗಿಲ್ಲ, ಬೇಕು ಅಂತ ದಾಖಲು ಮಾಡ್ತಾ ಇಲ್ಲ, ಅದು ಇದು ಅಂತ ಗಂಭೀರವಾದಂಥ ಆರೋಪಗಳು ಕೂಡ ಅಧಿಕಾರಿಗಳ ಮೇಲೆ ಬರ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಬಹಳ ಬೇಗ ಎಫ್ಐಆರ್ ಹಾಕಬೇಕು ಅಂತಂದ್ರೂ ಅವ್ರು ಕನ್ಫ್ಯೂಷನಲ್ಲಿ ಇರೋದ್ರಿಂದ ಲೋಕಾಯುಕ್ತ ಎಡಿಜಿಪಿಯ ಸಲಹೆಯನ್ನು ಎಸ್ಪಿ ಕೇಳಿದ್ದಾರೆ. ಅವರ ಮೇಲಾಧಿಕಾರಿಗಳ ಸಲಹೆಗಳನ್ನು ಅವ್ರು ಕೇಳ್ಕೊಂಡಿದ್ದಾರೆ. ಏನು ಮಾಡಬೇಕು, ಹೇಗೆ, ಏನು ಕತೆ, ಎಫ್ಐಆರ್ ಯಾವ ಥರ ನಾನು ಹಾಕಬೇಕಾಗತ್ತೆ, ಏನು ಗೆತ್ತಾ ಅಂತ. ಸೊ ಅವ್ರಿಗೆ ಉತ್ತರ ಕೊಡಬೇಕೀಗ. ಆ ಮೇಲಾಧಿಕಾರಿಗಳಿಂದ ಉತ್ತರ ಬರಬೇಕು ಲೋಕಾಯುಕ್ತ ಎಸ್ಪಿಗೆ. ಬಂದ ನಂತರ ಎಫ್ಐಆರ್ ದಾಖಲಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಇವತ್ತೂ ಕೂಡ ಎಫ್ಐಆರ್ ದಾಖಲಾಗೋದು ಬಹುತೇಕ ಡೌಟು ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಎಫ್ಐಆರ್ ದಾಖಲಾಗುತ್ತೆ ಅಂತ ಹೇಳಲಾಗಿತ್ತು, ಬಟ್ ಏನೇನು ಎಫ್ಐಆರ್ ದಾಖಲಾಗಿರಲಿಲ್ಲ. ಅದಾದಮೇಲೆ ದೂರುದಾರರೆಲ್ಲ ಸಾಕಷ್ಟು ಆರೋಪಗಳನ್ನು ಮಾಡಿದರು, ಗಂಭೀರವಾದಂಥ ಆರೋಪಗಳನ್ನು ಮಾಡಿದರು. ಎಸ್ಪಿ ಫೋನೇ ಎತ್ತುತ್ತಾ ಇಲ್ಲ, ಇಲ್ಲಿಲ್ಲ ಅಂತೆಲ್ಲ. ಸೊ ಈಗಲೂ ಕೂಡ ಇವತ್ತು ಕೂಡ ಎಫ್ಐಆರ್ ದಾಖಲಾಗೋದು ಡೌಟು ಅಂತ ಕಾಣುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಇವತ್ತು ಮೈಸೂರಿನಲ್ಲಿ ಸಾಕಷ್ಟು ಬೆಳವಣಿಗೆ. ಸಿದ್ದರಾಮಯ್ಯನವರ ಆಗಮನ ಆಗ್ತದೆ. ಒಂದು ಕಡೆಯಲ್ಲಿ ಸ್ವಾಗತ, ಇನ್ನೊಂದು ಕಡೆಯಲ್ಲಿ ಪ್ರತಿಭಟನೆ, ಮತ್ತೊಂದು ಕಡೆಯಲ್ಲಿ ಎಫ್ಐಆರ್ ಆಗತ್ತಾ ಆಗಲ್ವಾ, ಬಹಳ ಕನ್ಫ್ಯೂಷನ್ಸ್ ಬೇರೆ ಇದೆ. ಇವತ್ತಿನ ಓವರ್ ಆಲ್ ಬೆಳವಣಿಗೆಯನ್ನು ನಾವು ಗಮನಿಸೋದಾದ್ರೆ ಪುನೀತ್. ಅನಿತಿ, ಈಗಾಗಲೇ ಏನು ಮೂಡ ಟೆನ್ಷನ್ ನಡುವೆ ಮುಖ್ಯಮಂತ್ರಿಗಳು 3 ದಿನಗಳ ಒಂದು ಮೈಸೂರು ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥದ್ದು. ಈಗಾಗಲೇ ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ. ಅಲ್ಲಿ ಮುಖ್ಯಮಂತ್ರಿಗಳ ಅಭಿಮಾನಿಗಳು ಅವರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಬಹಳ ಪ್ರಮುಖವಾಗಿ ಬಿಜೆಪಿಯವರು ಕೂಡ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಮೂಡ ಹಗರಣದ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡ್ಲೇಬೇಕು ಅಂತ ಹೇಳಿ ಒಂದು ಕಡೆ ಏನು ಏರ್ಪೋರ್ಟ್ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡ್ಲಿಕ್ಕೆ ಮುಂದಾದ್ರೆ, ಮತ್ತೊಂದು ಕಡೆ ಏನು ಜಿಲ್ಲಾ ಪಂಚಾಯತಿ ಕಚೇರಿಯ ಮುಂಭಾಗದಲ್ಲೂ ಕೂಡ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ಲಿಕ್ಕೆ ಮುಂದಾಗ್ತಾ ಇರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಮುಖ್ಯಮಂತ್ರಿಗಳಿಂದ ಪ್ರಗತಿ ಪರಿಶೀಲನಾ ಸಭೆ ಇರತಕ್ಕಂಥದ್ದು. ಈ ಒಂದು ಸಭೆಗೆ ಮುಖ್ಯಮಂತ್ರಿಗಳು ಬರ್ತಾರೆ. ಹೀಗಾಗಿ ಮುಖ್ಯಮಂತ್ರಿಗಳಿಗೆ ಒಪ್ಪಿಗೆಯನ್ನ ಹಾಕುವ ಮುಖಾಂತರ ಅವರ ರಾಜೀನಾಮೆಯನ್ನು ಒತ್ತಾಯಿಸತಕ್ಕಂಥ ಒಂದು ಕೆಲಸಕ್ಕೆ ಪ್ರತಿಭಟನೆಗೆ ಮುಂದಾಗ್ತಾ ಇದ್ರು. ಆ ಬಿಜೆಪಿ ಕಾರ್ಯಕರ್ತರೆಲ್ಲರೂ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಅಂದ್ರೆ ಚಾಮರಾಜಪುರಂನಲ್ಲಿರುವಂತಹ ಬಿಜೆಪಿ ಕಚೇರಿಯಿಂದ ಪ್ರತಿಭಟನಾ ಮೆರವಣಿಗೆ ಬಂದಂತಹ ಬಿಜೆಪಿಯ ಕಾರ್ಯಕರ್ತರು ಜಿಲ್ಲಾ ಪಂಚಾಯತಿ ಕಚೇರಿಯ ಬಳಿ ಪ್ರತಿಭಟನೆಯನ್ನು ಮಾಡ್ಲಿಕ್ಕೆ ಮುಂದಾದ್ರು. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವಾಗಿ ಅವರನ್ನ ತಮ್ಮ ವಶಕ್ಕೆ ಇಟ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಇದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಏನು ನಿನ್ನೆ ಬೆಂಗಳೂರಿಗೆ ತೆರಳಿದಂತಹ ಲೋಕಾಯುಕ್ತ ಎಸ್ಪಿ ಉದೇಶ್ ಏನಿದ್ದಾರೆ, ಅವರು ಇವತ್ತು ಕಚೇರಿಗೆ ಬಂದಂತಹ ಸಂದರ್ಭದಲ್ಲಿ ಅವ್ರನ್ನ ಏನು ಇಲ್ಲಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ದೂರುದಾರ ಏನಿದ್ದಾರೆ ಅವರು ಸಂಪರ್ಕಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಅವರು ತನಿಖೆಯ ದೃಷ್ಟಿಯಲ್ಲಿ ಜೊತೆಗೆ ಅಲ್ಲಿ ಅವರಿಗೆ ಸಿಗದೇ ಇರುವಂತಹ ಒಂದು ಕೆಲಸ ಕೂಡ ಆಯ್ತು. ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳ ಮೇಲೆ ಒಂದು ರೀತಿ ಏನು ಎಫ್ಐಆರ್ ದಾಖಲಾಗಬೇಕಾಗಿದೆ. ಆ ಒಂದು ಎಫ್ಐಆರ್ ದಾಖಲಾಗ್ತಕ್ಕಂಥದ್ದು ಒಂದು ರೀತಿ ಡೌಟ್ ಇರ್ತಕ್ಕಂಥದ್ದು. ದಾಖಲಾಗುವಂತಹ ಸಾಧ್ಯತೆಗಳು ಇಲ್ಲ. ಒಂದು ಕಡೆ ಬಿಜೆಪಿ ಪ್ರೊಟೆಸ್ಟ್, ಮತ್ತೊಂದು ಕಡೆ ಕಾಂಗ್ರೆಸ್ನವರು ಬಿಜೆಪಿ ಪ್ರೊಟೆಸ್ಟ್ಗೆ ತಿರುಗೇಟನ್ನ ಕೊಡ್ಲಿಕ್ಕೆ ಆ ಒಂದು ಏನು ತಮ್ಮ ನಾಯಕನನ್ನ ಸಮರ್ಥಿಸಿಕೊಳ್ಳಿಕ್ಕೆ ಇಲ್ಲಿ ಪ್ರತಿಭಟನೆಗೂ ಕೂಡ ಅವರು ಮುಂದಾಗದೇ ಇರತಕ್ಕಂಥದ್ದು. ಹೀಗಾಗಿ ಎರಡು ಕಡೆ ಒಂದು ರೀತಿ ಆ ಪ್ರತಿಭಟನೆಗಳ ಬಿಸಿ ಕೂಡ ಜೋರಾಗಿ ಇರತಕ್ಕಂಥದ್ದು. ಮತ್ತೊಂದು ಕಡೆ ವಿಮಾನ ನಿಲ್ದಾಣಕ್ಕೆ ಮೂಡ ಅಧ್ಯಕ್ಷ ಕೆ ಮರೀಗೌಡ ಆಗಮಿಸ್ತಾರೆ ಮುಖ್ಯಮಂತ್ರಿಗಳನ್ನ ಸ್ವಾಗತ ಮಾಡುವಂತಹ ದೃಷ್ಟಿಯಲ್ಲಿ. ಆ ಒಂದು ಸಂದರ್ಭದಲ್ಲಿ ತಮ್ಮ ಪಕ್ಷದವರೇ ಅಂದ್ರೆ ಕೆ ಮರೀಗೌಡ ಅವರನ್ನ ಕಾಂಗ್ರೆಸ್ ಪಕ್ಷದ ನಾಯಕರೇ ಅಲ್ಲಿಂದ ಗೆರಾವ್ ಮಾಡತಕ್ಕಂತ ಒಂದು ಕೆಲಸವನ್ನು ಮಾಡಿದ್ರು.
ಕೆ ಮರಿಗೌಡ ಸಿದ್ದರಾಮಯ್ಯನವರ ಆಪ್ತರು ಕೂಡ ಆಗಿರ್ತಕ್ಕಂಥದ್ದು, ಜೊತೆಗೆ ಮೂಡಾದ ಅಧ್ಯಕ್ಷರು ಕೂಡ ಇರತಕ್ಕಂಥದ್ದು. ಹೀಗಾಗಿ ಅವರಿಗೆ ಗೆರವನ್ನ ಹಾಕುವ ಮುಖಾಂತರ ಇಂದಿನ ಸಿದ್ದರಾಮಯ್ಯನವರ ಸ್ಥಿತಿಗೆ ನೀನೇ ಕಾರಣ ಅಂತ ಹೇಳಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಆಕ್ರೋಶವನ್ನು ವ್ಯಕ್ತಪಡಿಸುವ ಮುಖಾಂತರ ಸಿದ್ದರಾಮಯ್ಯನವರು ಬರ್ಲಿಕ್ಕಿಂತ ಮುಂಚೆಯೇ ಅವರನ್ನ ಏರ್ಪೋರ್ಟ್ ನಿಂದ ಓಡಿಸುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಯಾರು ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಮಾಡಿದ್ರು. ಆಗ ಯಾವುದೇ ರೀತಿಯಾದಂತಹ ಮಾತುಗಳನ್ನಾಡದೆ ಕಾರನ್ನ ಹತ್ತಿ ವಾಪಸ್ ತೆರಳದಂತಹ ಒಂದು ಘಟನೆ ಕೂಡ ನಡೆದಂತದ್ದು. ಇದು ಒಂದು ಕಡೆ. ಮತ್ತೊಂದು ಕಡೆ ಇವತ್ತು ಏನು ಸಿಎಂ ವಿರುದ್ಧ ತನಿಖೆಗೆ ಹೈಕೋರ್ಟ್ ಜನಪ್ರತಿನಿಧಿಗಳ ಒಂದು ನ್ಯಾಯಾಲಯ ಆದೇಶವನ್ನು ನೀಡಿದೆ. ಹೀಗಿದ್ರು ಕೂಡ ಇವತ್ತು ಸಿಎಂ ರಾಜೀನಾಮೆಯನ್ನ ನೀಡ್ತಾ ಇಲ್ಲ, ಸಿಎಂ ರಾಜೀನಾಮೆಯನ್ನ ನೀಡಲೇಬೇಕು ನೈತಿಕತೆಯನ್ನು ಹೊತ್ತು ಅಂತ ಹೇಳಿ ಬಿಜೆಪಿಯ ಕಾರ್ಯಕರ್ತರು ಒತ್ತಾಯವನ್ನ ಒಂದು ಕಡೆ ಮಾಡ್ಲಾಗ್ತಾ ಇರತಕ್ಕಂಥದ್ದು. ಸಾಕಷ್ಟು ಗೊಂದಲಗಳ ನಡುವೆ ಈಗ ಪ್ರತಿಭಟನೆ ನಡೀತಾ ಇರತಕ್ಕಂಥದ್ದು, ಜೊತೆಗೆ ಅಧಿಕಾರಿಗಳು ಕೂಡ ಗೊಂದಲಗಳಲ್ಲಿ ಇರ್ತಕ್ಕಂಥದ್ದು. ಹೀಗೆ ಹಲವು ರೀತಿಯಲ್ಲಿ ಮೈಸೂರು ಇವತ್ತು ಲೋಕಾಯುಕ್ತ ಕಚೇರಿ ಇರ್ಬೋದು, ಮುಖ್ಯಮಂತ್ರಿಗಳ ಭೇಟಿ ಕೊಡ್ತಕ್ಕಂಥ ಸ್ಥಳಗಳಿರ್ಬೋದು, ಜೊತೆಗೆ ಬಿಜೆಪಿಯ ಪ್ರತಿಭಟನೆಯ ಜಾಗಗಳಿರ್ಬೋದು, ಇವೆಲ್ಲವೂ ಕೂಡ ಇವತ್ತು ಇಡೀ ರಾಜ್ಯದ ಜನರ ಗಮನ ಮೈಸೂರಿನಲ್ಲಿ ಇರ್ತಕ್ಕಂಥದ್ದು. ಜೊತೆಗೆ ಮೈಸೂರು ಇವತ್ತು ಒಂದು ರೀತಿ ಕೇಂದ್ರ ಬಿಂದು ಆಗಿಯೂ ಕೂಡ ಪರಿಣಮಿಸಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದರ ನಡುವೆ ಈಗ ಮೈಸೂರಿಗೆ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಈಗಾಗಲೇ ತಮ್ಮ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ನಾನು ಯಾವುದೇ ರೀತಿಯಲ್ಲೂ ಕೂಡ ರಾಜೀನಾಮೆಯನ್ನು ಕೊಡ್ತಕ್ಕಂಥ ಪ್ರಮೇಯವೇ ಇಲ್ಲ, ನಾನು ತಪ್ಪು ಮಾಡಿಲ್ಲ, ಹೀಗಾಗಿ ರಾಜೀನಾಮೆಯನ್ನು ಕೊಡೋದಿಲ್ಲ, ರಾಜೀನಾಮೆ ಪ್ರಶ್ನೆ ಬರುವಂತ ಸಾಧ್ಯತೆಗಳೇ ಇಲ್ಲ. ಬಿಜೆಪಿಯವರು ರಾಜಕೀಯ ಷಡ್ಯಂತ್ರವನ್ನ ಮಾಡಿ ಪ್ರತಿಭಟನೆಗಳನ್ನ ಮಾಡ್ತಕ್ಕಂಥದ್ದು, ರಾಜೀನಾಮೆಯನ್ನ ಕೇಳ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಇದು ನನ್ನ ಜೀವನದ ರಾಜಕೀಯದ ಮೊದಲ ಒಂದು ರಾಜಕೀಯಕ್ಕೆ ಸಂಬಂಧಪಟ್ಟಂತ ಮೊದಲ ಕೇಸ್ ಆಗಿದೆ. ಹೀಗಾಗಿ ಈ ಒಂದು ಕೇಸಲ್ಲಿ ಕೂಡ ನಾನು ಯಾವುದೇ ರೀತಿಯಾದಂತಹ ತಪ್ಪುಗಳನ್ನ ಮಾಡಿಲ್ಲ, ಹೀಗಾಗಿ ನಾನು ರಾಜೀನಾಮೆಯನ್ನು ಕೊಡಲ್ಲ. ಇದನ್ನೆಲ್ಲವನ್ನು ಕೂಡ ಎದುರಿಸುವಂತಹ ಸಾಧ್ಯತೆ ಶಕ್ತಿ ತಮ್ಮಲ್ಲಿದೆ. ಜೊತೆಗೆ ನಾನು ನನ್ನನ್ನು ಕಂಡ್ರೆ ಎದುರಾಳಿ ಪಕ್ಷಗಳಿಗೆ ಭಯ ಇದೆ, ಹೀಗಾಗಿ ನನ್ನನ್ನು ಕಂಡು ಈ ರೀತಿಯಾದಂತಹ ಒಂದು ವರ್ತನೆಯನ್ನ ಅವ್ರು ತೋರ್ತಾ ಇದ್ದಾರೆ. ಇದಕ್ಕೆ ಯಾವುದೇ ನಾಯಕರು ಕೂಡ ಮಾತನಾಡಿದ್ರು ಕೂಡ ಅವರಿಗೆ ತಕ್ಕ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಅನ್ನೋ ಮಾತುಗಳನ್ನ ಒಂದು ಕಡೆ ಹೇಳಿರ್ತಕ್ಕಂಥದ್ದು. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ಮೈಸೂರಿಗೆ ಆಗಮಿಸಿದ್ದಾರೆ. ಇಲ್ಲಿಂದ ನೇರವಾಗಿ ಮೈಸೂರಿನ ಅರಮನೆ ಆವರಣದಲ್ಲಿ ನಡೆಯುವಂತಹ ಪ್ರವಾಸೋದ್ಯಮ ದಿನಾಚರಣೆಯಲ್ಲಿ ಭಾಗಿಯಾಗಿ ಅಲ್ಲಿಂದ ಪ್ರಗತಿ ಪರಿಶೀಲನಾ ಸಭೆಗೆ ಬರ್ತಾರೆ. ಪ್ರಗತಿ ಪರಿಶೀಲನಾ ಸಭೆ ಮುಗಿದ ನಂತರವೇ ಅವರು ತಮ್ಮ ಏನು ಮೈಸೂರಿನಲ್ಲೇ ಇವತ್ತು ವಾಸ್ತವ್ಯವನ್ನು ಹೂಡ್ತಾರೆ. ಆ ಒಂದು ನಿವಾಸಕ್ಕೆ ತೆರಳಿದ ನಂತರ ತಮ್ಮ ನಾಯಕರೊಟ್ಟಿಗೆ ಒಂದು ಸಭೆಯನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಸಿದ್ದರಾಮಯ್ಯನವರನ್ನ ಸಮರ್ಥಿಸಿಕೊಳ್ಳಿಕ್ಕೆ ಒಂದು ಕಡೆ ಕಾಂಗ್ರೆಸ್ ನಾಯಕರು ನಿಂತಿದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿಯ ನಾಯಕರುಗಳು ಮುಂದಾಗಿದ್ರು. ಅವರನ್ನ ಪೊಲೀಸರು ಈಗ ಸದ್ಯಕ್ಕೆ ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಈಗ ಲೋಕಾಯುಕ್ತ ಅಧಿಕಾರಿಗಳು ಯಾವೆಲ್ಲ ತನಿಖೆಯ ಹಂತದಲ್ಲಿ ಯಾವೆಲ್ಲ ರೀತಿಯಾಗಿ ನಡೆದುಕೊಳ್ತಾರೆ ಅನ್ನೋ ಬೆಳವಣಿಗೆಗಳು ಸಾಕಷ್ಟು ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಪುನೀತ್, ತಮ್ಮ ಡೀಟೇಲ್ಸ್ಗಾಗಿ.